ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಮುದ್ದೆನ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಗಂಟಾಗದೆ ಇರೋ ಥರ, ಹಾಗೆ ಎಣ್ಣೆನ ಉಪಯೋಗಿಸದೆ ತುಂಬ ಈಸಿಯಾಗಿ 10 ನಿಮಿಷದೊಳಗಡೆ ಈ 2 ಮುದ್ದೆನ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಳ್ಳಿ. ನಾನಿಲ್ಲಿ ಸಣ್ಣ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, 1/4 ಲೀಟ್ರಿಗಿಂತ ಜಾಸ್ತಿ ಆಗುವಷ್ಟು ನೀರನ್ನು ಹಾಕೋಬೇಕು. ಈ ಕಪ್ ಅಳತೆಲಿ ನೀರನ್ನು ಹಾಕೊಳ್ಳಿ. ನಿಮಗೆ ಮುದ್ದೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು 1/4 ಲೋಟ ಅಷ್ಟು ಜಾಸ್ತಿ ಹಾಕೊಳ್ಳಿ. ನೋಡಿಕೊಂಡು ನೀರನ್ನು ಹಾಕೋಬೇಕು. ಇಷ್ಟು ಹಾಕೊಂಡ್ರೆ 2 ಮುದ್ದೆ ನಾನು ತೋರಿಸಿದ ಅಳತೆಲಿ ಆಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಹಾಕೊಳ್ತಾ ಇದ್ದೀನಿ. ನೀವು ಉಪ್ಪನ್ನು ಕೂಡ ಸ್ಕಿಪ್ ಮಾಡ್ಕೊಬೋದು ಬೇಕಾದರೆ. ರುಚಿಕರವಾದಂತಹ ಸಾಂಬಾರಿದ್ರೆ ಉಪ್ಪು ಕೂಡ ಅವಶ್ಯಕತೆ ಇರಲ್ಲ. ನೀರನ್ನ ಹಾಕ್ಕೊಂಡು ಒಂದು 3 ರಿಂದ 4 ನಿಮಿಷ ಬಿಟ್ಟರೆ ಈ ಥರ ಕುದಿ ಬರುತ್ತೆ. ಈ ರೀತಿ ಕುದಿ ಬರೋ ತನಕ ನಾವು ಕಾಯಬೇಕು. ಸೊ ಇವಾಗ ನಾನಿಲ್ಲಿ ತೋರಿಸ್ತಾ ಇರುವಂತಹ ಸೌಟ್ ಅಳತೆಯಲ್ಲಿ 3 ಸೌಟ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. 2 ಮುದ್ದೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ನಮಗೆ ರಾಗಿ ಹಿಟ್ಟು ಬೇಕಾಗುತ್ತೆ. ನೀವು ತುಪ್ಪನ ಅಥವಾ ಬೆಣ್ಣೆನ ಅಥವಾ ಎಣ್ಣೆನ ನೀವು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಅದೇನು ಜಾಸ್ತಿ ಮ್ಯಾಟರ್ ಆಗೋದಿಲ್ಲ. ಸೊ ಇದು ಹಾಕೊಂಡ ತಕ್ಷಣ ನೀವು ಬಿಡಬಾರ್ದು. ಈ ಫೋರ್ಕ್ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಡಿ. ಒಂದು 10 ರಿಂದ 15 ಸಲ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು, ಮುದ್ದೆ ತಟ್ಟಂತ ರೆಡಿ ಆಗುತ್ತೆ. ಒಂದೇ ಒಂದು ಚೂರು ಗಂಟೆ ಇರಲ್ಲ ನಿಮಗೆ, ಆ ರೀತಿ ಮುದ್ದೆ ರೆಡಿ ಆಗುತ್ತೆ. ಇದೇ ಇದರ ಟ್ರಿಕ್ಸು. ಬಿಸಿ ನೀರಿಗೆ ಹಸಿಟ್ಟನ್ನ ಹಾಕಿ ತಕ್ಷಣ ನಾವು ಕಲಸಿ ಈ ಥರ ಮಾಡಿದ್ರೆ ಒಂದು ಸ್ವಲ್ಪನೂ ಕೂಡ ಗಂಟಿರಲ್ಲ. ಇದನ್ನ ಹೊಸದಾಗಿ ಮುದ್ದೆ ಮಾಡ್ತಿದ್ದೀನಿ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು ಈ ರೀತಿ ಸ್ಟೆಪ್ಗಳನ್ನ ಯೂಸ್ ಮಾಡಿದ್ರೆ. ನೋಡಿ, ಮುದ್ದೆ ಆಲ್ರೆಡಿ ಕಂಪ್ಲೀಟ್ ಆಗಿ ಆಗೇ ಹೋಯ್ತು ಅನ್ಬೋದು. ಅರ್ಧ ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪನೂ ಗಂಟೆ ಇರಲ್ಲ. ನಾನಿಲ್ಲಿ ಈ ವಿಡಿಯೋ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ಎಡಿಟ್ ಮಾಡಿಲ್ಲ ಈ ಮುದ್ದೆ ತಿರಿಯೋದನ್ನ. ನಿಮ್ಮ ಹತ್ರ ಮುದ್ದೆ ತಿರಿಯೋ ಕೋಲಿದ್ರೆ ಅದರಲ್ಲೂ ಬೇಕಾದರೆ ಮಾಡ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ತಾ ಇದ್ದೀನಿ. ಆ ಬೋಸಿ ಅಡಿಲಿ ಹಾಗೆ ಬಿಡಬಾರ್ದು, ಸ್ವಲ್ಪ ನೀರಿರಬೇಕು. ಹಾಗೆ ಹಿಟ್ಟು ಮೇಲೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ತಟ್ಟೆನ ಮುಚ್ಚಿ 4 ರಿಂದ 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇದರಲ್ಲೇ ಚೆನ್ನಾಗಿ ಬೇಯುತ್ತೆ. ಅದು ನೀರು ಹಬೆ ಆಗಿ ನೀರೆಲ್ಲ ಖಾಲಿ ಆಗುತ್ತೆ. ಆ ಹಬೆನಲ್ಲಿ ಚೆನ್ನಾಗಿ ಮುದ್ದೆ ತಯಾರಾಗುತ್ತೆ, ಬೇಯುತ್ತೆ. ನಾನು 4 ನಿಮಿಷದಿಂದ 5 ನಿಮಿಷ ಬಿಟ್ಟಿದ್ದೀನಿ. ಇವಾಗ ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಹಿಂಗಿದೆ. ಆ ಹಿಂಗಿದ ನೀರಲ್ಲೇ ಹಬೆಯಲ್ಲಿ ಚೆನ್ನಾಗಿ ಮುದ್ದೆ ಕೂಡ ರೆಡಿ ಆಗಿದೆ. ಇವಾಗ ಮತ್ತೆ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಗಂಟೆ ಏನಾದ್ರು ಇತ್ತು ಅಂದರೆ ಅದು ಕೂಡ ನೀಟಾಗಿ ಹೋಗುತ್ತೆ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ಸ್ವಲ್ಪನೂ ಕೂಡ ಗಂಟು ಸಿಗ್ತಾ ಇಲ್ಲ. ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರಾಗಿದ್ರೆ ಈ ರೀತಿ ಟ್ರೈ ಮಾಡಿ. ಮುದ್ದೆನ ಮಾಡೋದಕ್ಕೆ ತುಂಬ ವಿಧಾನಗಳಿದೆ. ನಾನಿದು ಹೊಸಬ್ರಿಗೆ ಮುದ್ದೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಮುದ್ದೆ ಆಗಿದೆಯಾ ಬೆಂದಿದೆಯಾ ಅಂತ ನೋಡೋದಕ್ಕೆ ಕೈಗೆ ನೀರನ್ನು ಹತ್ಕೊಂಡು ಈ ಥರ ಮುಟ್ಟಿ ನೋಡಿ ಒಂದು 2 ರಿಂದ 3 ಸಲ. ಒಂದು ಸ್ವಲ್ಪನೂ ಕೈಗೆ ಅಂಟಿಲ್ಲ ಅಂದರೆ ಮುದ್ದೆ ರೆಡಿ ಆಗಿದೆ ಅಂತ. ಈಗ ಈ ಸ್ಪೂನಲ್ಲಿರೋ ಮುದ್ದೆನೂ ತೆಗೆದುಕೊಂಡು ಮುದ್ದೆನ ನಾವು ಉಂಡೆ ಹಾಕಿ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಸೌಟ್ಗೆ ನೀರನ್ನು ಹಾಕ್ಕೊಂಡು ಒಂದು ತಟ್ಟೆಗೂ ಕೂಡ ನೀರನ್ನು ಹಾಕ್ಕೊಂಡು ಈಗ ಮುದ್ದೆನ ನಾವು ರೌಂಡಾಗಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು 4 ರಿಂದ 5 ಸಲ ಮಾಡಿದರೆ ಸಾಕು, ಮುದ್ದೆ ತಯಾರಾಗುತ್ತೆ. ಕ್ಷಮಿಸಿ, ಈ ವಿಡಿಯೋ ಮಾಡಬೇಕಾದ್ರೆ ಈ ಮುದ್ದೆ ಮಾಡೋದು ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. 2ನೇ ಮುದ್ದೆ ಮಾಡಬೇಕಾದ್ರೆ ನಾನು ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಮುದ್ದೆ ರೆಡಿ ಆಗಿದೆ. 2ನೇ ಮುದ್ದೆನೂ ಅಷ್ಟೇ, ತಟ್ಟೆನ ನೀಟಾಗಿ ತೊಳ್ಕೊಳ್ಳಿ. ಹಾಗೆ ಸೌಟ್ಗೆ ಸ್ವಲ್ಪ ನೀರನ್ನು ಹತ್ಕೊಂಡು ಉಳಿದಿರೋ ಎಲ್ಲ ಹಿಟ್ಟಿನ ಮಿಶ್ರಣನ ನಾವು ಆ ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಒಂದು ಸ್ವಲ್ಪನೂ ನಮಗೆ ರಾಗಿ ಹಸಿಟ್ಟಾಗಲಿ ಏನೂ ವೇಸ್ಟ್ ಆಗಲ್ಲ. ಹಾಗೆ ಪಾತ್ರೆನೂ ತುಂಬ ಗಲೀಜಾಗಲ್ಲ. ನೋಡಿ, ಈ ವಿಧಾನದಲ್ಲಿ ಮಾಡಿದ್ರೆ ನಮಗೆ ಕಂಪ್ಲೀಟ್ ನಾವು ರಾಗಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಮುದ್ದೆ ಆಕಾರದಲ್ಲಿ ನಾವು ರೌಂಡಾಗಿ ಮಾಡ್ಕೊಳ್ಬೋದು. ಈಗ ನೋಡಿ, ಇಲ್ಲಿ ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ನಮಗೆ ಮುದ್ದೆ ತುಂಬ ಈಸಿಯಾಗಿ ರೆಡಿ ಆಗುತ್ತೆ. ನೀವು ಯಾವುದೇ ಸಾಂಬಾರಾಗಲಿ, ಬೇಳೆ ಸಾಂಬಾರಾಗಲಿ, ಹುಳಿ ಸಾಂಬಾರಾಗಲಿ, ಮೊಳಕೆ ಸಾಂಬಾರಾಗಲಿ ಮಾಡಿಕೊಂಡು ಇದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮುದ್ದೆನ ಮಾಡ್ಬೋದು ಅಂತ. ಒಂದು ಸ್ವಲ್ಪನೂ ಎಣ್ಣೆ ಬೆಣ್ಣೆ ಇಲ್ಲದೆ ಹಾಗೆ ತುಪ್ಪನೂ ಹಾಕ್ಕೊಳ್ದೆ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ 2 ಮುದ್ದೆನ 10 ನಿಮಿಷದೊಳಗಡೆ ಹೇಗೆ ಮಾಡಿದೆ ಅಂತ. ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ.
ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.